ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯಲ್ಲಿರುವ ಐತಿಹಾಸಿಕ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಜಾತ್ರೆ ಪ್ರಯುಕ್ತ ಹುಂಡಿ ಹಣದ ಎಣಿಕೆ ಕಾರ್ಯಕ್ರಮವನ್ನು ದೇವಾಲಯದ ಆವರಣದಲ್ಲಿ ಕಂದಾಯ ಇಲಾಖೆ ಹಾಗೂ ಬ್ಯಾಂಕ್ ಸಿಬ್ಬಂದಿಗಳ ಸಹಯೋಗದಲ್ಲಿ ನಡೆಸಲಾಯಿತು. ಮೊದಲು ಹೊರಮಠದಲ್ಲಿ ತಹಶೀಲ್ದಾರ್ ಹಾಗೂ ದೇವಾಲಯ ಕಾರ್ಯನಿರ್ವಹಣಾಧಿಕಾರಿ ನೇತೃತ್ವದಲ್ಲಿ ಬೆಳಗ್ಗೆ 10 ಗಂಟೆಗೆ ಶುರುವಾದ ಎಣಿಕೆ ಕಾರ್ಯ 12 ಗಂಟೆಗೆ ಮುಕ್ತಾಯವಾಯಿತು. ನಂತರ ಒಳಮಠದಲ್ಲಿ ಆರಂಭವಾದ ಹುಂಡಿ ಎಣಿಕೆ ಕಾರ್ಯ ಸಂಜೆ 5 ಗಂಟೆಗೆ ಮುಕ್ತಾಯವಾಯಿತು. ಹೊರಮಠದಲ್ಲಿ 8,33,510 ಹಾಗೂ ಒಳಮಠದಲ್ಲಿ 26,71,990 ಹಾಗೂ ದಾಸೋಹದಲ್ಲಿ 8,93,990 ಸಂಗ್ರಹವಾಗಿದ್ದು, ಈ ವರ್ಷದ ಜಾತ್ರೆಗೂ ಮೊದಲು 43,99,490 ಹಣ ಸಂಗ್ರಹವಾಗಿದೆ. ಸಂಗ್ರಹವಾದ ಹಣವನ್ನು ದೇವಾಲಯದ ಕೆನರಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಯಿತು. ಇನ್ನಿತರೆ ಬೆಳ್ಳಿ ವಸ್ತುಗಳನ್ನು ಕಂದಾಯ ಇಲಾಖೆಗೆ ಒಪ್ಪಿಸಲಾಯಿತೆಂದು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ, ಮುಜರಾಯಿ ಅಧಿಕಾರಿ ಸದಾಶಿವಪ್ಪ, ಉಪತಹಶೀಲ್ದಾರ್ ಬಿ ಶಕುಂತಲಾ, ಕಂದಾಯ ನಿರೀಕ್ಷಕ ಚೇತನ್ ಕುಮಾರ್, ಕಂದಾಯ ಇಲಾಖೆ ಸಿಬ್ಬಂದಿ ಜಗದೀಶ್ ಸೇರಿದಂತೆ ಮತ್ತಿತರರಿದ್ದರು. ಹಿಂದಕ್ಕೆ ಬಂದಷ್ಟು ಚೆನ್ನಾಗಿರುತ್ತೆ. ನೋಡಿ ಸರ್, ಮುಂದೆ ನೋಡಿ ಸರ್, ಮುಂದೆ ನೋಡಿ. ಗುರು ತಿಪ್ಪೇರುಸ್ವಾಮಿ ದೇವಸ್ಥಾನದ ದೇವರಲ್ಲಿ ನಮಸ್ಕರಿಸುತ್ತಾ, ಈ ದಿನ ನಮ್ಮ ತಹಸೀಲ್ದಾರ್ ಕಚೇರಿಯ ಶಿರಸ್ದಾರು ಮತ್ತು ತಹಸೀಲ್ದಾರು ಮತ್ತು DT ಎಲ್ಲ ಕಂದಾಯ ಇಲಾಖೆ ಸಹಕಾರದೊಂದಿಗೆ ಇಂದು ನಮ್ಮ ಗುರು ತಿಪ್ಪೇರುಸ್ವಾಮಿ ದೇವಸ್ಥಾನದ ಜಾತ್ರಾ ಪೂರ್ವ ಹುಂಡಿ ಎಣಿಕೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸಿದ್ದೇವೆ. ಈಗ ಬೆಳಗ್ಗೆಯಿಂದ ಹೊರಮಠದಿಂದ ಸ್ಟಾರ್ಟ್ ಮಾಡಿ ಹೊರಮಠದಲ್ಲಿ 8,33,510 ಮತ್ತು ಒಳಮಠದಲ್ಲಿ 26,71,990 ಹಾಗೆ ದಾಸೋಹದಲ್ಲಿ ವಿಶೇಷವಾಗಿ ಶ್ರೀ ಜಾಸ್ತಿ ಬಂದಿದೆ 8,93,990. ಒಟ್ಟು ಇವತ್ತು ಹುಂಡಿ ಎಣಿಕೆ ಕಾರ್ಯಕ್ರಮದಲ್ಲಿ ಬಂದ ಮೊತ್ತ 43,99,400 ಇಷ್ಟು ಈಗ ಜಮಾ ಆಗಿದೆ. ಈ ಬ್ಯಾಂಕಿನರಿಗೆ ಈಗ ನಾವು ಹಸ್ತಾಂತರಿಸಿದ್ವಿ. ಅದನ್ನು ಬ್ಯಾಂಕ್ನವರಿಗೆ ಹಸ್ತಾಂತರಿಸಿ ಅದನ್ನು ದೇವಸ್ಥಾನದ ಅಕೌಂಟಿಗೆ ಹಾಕಿರ್ತೀವಿ. ಅದನ್ನು ದೇವಸ್ಥಾನದ ಅಭಿವೃದ್ಧಿಗೆ, ದೇವಸ್ಥಾನದ ಶುಚಿತ್ವಕ್ಕೆ, ದೇವಸ್ಥಾನದ ಸ್ಯಾಲ್ರಿಗೆ, ದೇವಸ್ಥಾನದ ಅಭಿವೃದ್ಧಿಗೆ, ಮೂಲಭೂತ ಸೌಕರ್ಯ ಕಲ್ಪಿಸೋದಕ್ಕೆ ಅದನ್ನು ಉಪಯೋಗಿಸ್ತೀವಿ. ಹಾಗಾಗಿ ಎಲ್ಲ ಭಕ್ತಾದಿಗಳು ಸಹ ಹುಂಡಿ ಎಣಿಕೆಯಲ್ಲಿ ತಮ್ಮ ಕಾಣಿಕೆಯನ್ನು ಅರ್ಪಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ.